ಈ ಕಥೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿಗೆ ದೀರ್ಘಕಾಲದ ಬೆಳಕನ್ನು ನೀಡಬಲ್ಲದು. ಆದರೆ ನನ್ನ ಮನವಿ ಏನು ಅಂದರೆ, ಈ ಕಥೆಯನ್ನು ದಯವಿಟ್ಟು ಸಂಪೂರ್ಣವಾಗಿ ಕೇಳಿ, ಆಗಲೇ ಅದರ ಪರಿಪೂರ್ಣ ಫಲ ನಮಗೆ ಸಿಗೋದಕ್ಕೆ ಸಾಧ್ಯ. ಒಬ್ಬ ಸನ್ಯಾಸಿ ಇರ್ತಾನೆ. ಅವನು ರಾತ್ರಿ ಸಮಯದಲ್ಲಿ ಏನನ್ನೋ ಆಲೋಚಿಸ್ತಾ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಅಲ್ಲೆಲ್ಲೂ ಅಷ್ಟು ಬೆಳಕಿಲ್ಲ. ಅವನು ಆ ರಸ್ತೆಯಲ್ಲಿ ಸಾಗ್ತಿರ್ಬೇಕಾದ್ರೆ ಅವನು ಯಾವುದೋ ಒಂದು ವಸ್ತುವನ್ನು ತುಳಿತಾನೆ. ಅವನ ಪಾದಗಳಿಗೆ ಮೆತ್ತನೆಯ ಅನುಭವ ಆಗುತ್ತೆ. ಅವನು ಅಯ್ಯೋ, ಮೊಟ್ಟೆಯಿಂದ ತುಂಬಿದ ಕಪ್ಪೆಯ ಮೇಲೆ ಕಾಲಿಟ್ಟು ತುಳಿದು ಬಿಟ್ನಲ್ಲ, ಅದನ್ನು ಕೊಂದು ಬಿಟ್ನಲ್ಲ ಅಂತ ಅವನು ತಾನೇ ಕಲ್ಪಿಸ್ಕೊಳ್ತಾನೆ. ಅವನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವನು ರಾತ್ರಿಯೆಲ್ಲ ಕೊರಗ್ತಾನೆ ತುಂಬ. ಅವನು ಅದೇ ಗುಂಗಿನಲ್ಲಿ ತಡರಾತ್ರಿ ನಿದ್ರೆಗೆ ಜಾರ್ತಾನೆ. ಆ ರಾತ್ರಿ ಅವನಿಗೊಂದು ಕನಸು ಬಿತ್ತು. ಅದೇನು ಅಂದರೆ, 100 ಕಪ್ಪೆಗಳು ಅವನ ಕನಸಿನಲ್ಲಿ ಬಂದು ಅವನ ಪ್ರಾಣವನ್ನು ಕೇಳ್ತವೆ. ಆಗ ಅವನು ಇನ್ನಷ್ಟು ಚಿಂತೆಗೊಳಗಾಗ್ಬಿಡ್ತಾನೆ. ನಾನು ಏನು ಮಾಡಿಬಿಟ್ಟೆ ಅನ್ನೋ ಒಂದು ಅನಿಶ್ಚಿತ ಭಾವ ಅವನಲ್ಲಿ ತುಂಬಿಕೊಬಿಡುತ್ತೆ. ಅನಂತರ ಅವನಿಗೆ ನಿದ್ರೆ ಹತ್ತಲಿಲ್ಲ. ಅವನು ನಸು ಮುಂಜಾನೆಯೇ ಎದ್ದುಬಿಟ್ಟು ಅದೇ ದಾರಿಯಲ್ಲಿ ವಾಪಸ್ ಬಂದು, ಅವನು ರಾತ್ರಿ ಬಂದಂಥ ದಾರಿಯಲ್ಲಿ ವಾಪಸ್ ಬಂದು ತಾನು ತುಳಿದಂಥ ವಸ್ತುನ ನೋಡ್ತಾನೆ. ಆದರೆ ಅದು ಕಪ್ಪೆ ಆಗಿರಲಿಲ್ಲ, ಅದೊಂದು ಕೊಳೆತ ಬದನೆಕಾಯಿ ಆಗಿರುತ್ತೆ. ಆಗ ಅವನಿಗೆ ಉಂಟಾದಂತಹ ಆ ಅನಿಶ್ಚಿತತೆಯ ಭಾವ ಮಾಯವಾಗುತ್ತೆ. ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಎಷ್ಟೋ ಸಾರಿ ನಮಗೆ ಈ ರೀತಿಯ ಅನುಭವಗಳು ಬೇರೆ ಬೇರೆ ರೂಪಕಗಳಲ್ಲಿ, ಸಂದರ್ಭಗಳಲ್ಲಿ, ಘಟನೆಗಳಲ್ಲಿ ಉಂಟಾಗಿರ್ತವೆ. ನಮ್ಮ ಕಲ್ಪನೆಯಲ್ಲಿ ನಾವು ಹೆಚ್ಚು ಕೊರಗ್ತಾನೆ ಇರ್ತೀವಿ. ಯಾರದ್ದೋ ಯಾವುದೋ ಒಂದು ಮಾತಿಗೆ ರಾತ್ರಿ ಇಡೀ ಕೊರಗ್ತೇವೆ, ಕೋಪಿಸ್ಕೊಳ್ತೇವೆ, ಬೇಸರ ಪಟ್ಕೊಳ್ತೇವೆ. ಆದರೆ ನಾವು ಅಂದುಕೊಂಡ ರೀತಿಯಲ್ಲಿ, ಅರ್ಥದಲ್ಲಿ ಯಾವುದೋ ವ್ಯಕ್ತಿ ಆ ಮಾತನ್ನು ಆಡಿಲ್ಲದೆ ಇರಬಹುದು. ಅದು ಸಾಮಾನ್ಯವಾದಂಥ ಅರ್ಥದಲ್ಲಿ ಆಡಿರಬಹುದು. ಅಥವಾ ನಾವೇ ಬೇರೆಯವ್ರಿಗೆ ಆಡಿದ ಮಾತು ಒಂದು ನಮಗೆ ಕೊರಗನ್ನು ಉಂಟು ಮಾಡ್ತಾ ಇರ್ಬೋದು. ಅಂದರೆ ಬೇರೆ ರೀತಿಯಲ್ಲಿ ಅವರು ಎಲ್ಲಿ ಅರ್ಥ ಮಾಡ್ಕೊಬಿಟ್ರೋ, ಅಪಾರ್ಥ ಮಾಡ್ಕೊಬಿಟ್ರೋ ಅಂತ ಕೊರಗ್ತಾ ಇರ್ಬೋದು. ಆದರೆ ಆ ವ್ಯಕ್ತಿ ಆ ರೀತಿ ಅದನ್ನು ಸ್ವೀಕಾರ ಮಾಡಿರದೆ ಸಾಮಾನ್ಯವಾದ ಅರ್ಥದಲ್ಲೇ ಅದನ್ನು ಸ್ವೀಕರಿಸಿರಬಹುದು. ಹಾಗಾಗಿ ಇಲ್ಲಿ ನಮ್ಮ ಕಲ್ಪನೆಗಳೇ ಬೇರೆ, ವಾಸ್ತವಗಳೇ ಬೇರೆ ಆಗಿರುತ್ತೆ ಎಷ್ಟೋ ಸಂದರ್ಭಗಳಲ್ಲಿ. ಅದೇ ರೀತಿ ನೋಡಿ, ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ ಅಥವಾ ಘಟನೆಯ ಬಗ್ಗೆ ಆಗಲಿ ನಮಗೆ ಸಂಪೂರ್ಣ ತಿಳಿದಿಲ್ಲ ಅಂದಮೇಲೆ ನಾವು ಆ ಘಟನೆಯ ಬಗ್ಗೆ ಆಗಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ ಸ್ವಲ್ಪವೂ ಜಡ್ಜ್ ಮಾಡಬಾರ್ದು. ನಾವು ನ್ಯಾಯಾಧೀಶರಾಗ್ಬಿಡಬಾರ್ದು. ಯಾರೋ ನಮ್ಮನ್ನು ಹೀಗೆ ಅಂದರು, ಅವ್ರ ದೃಷ್ಟಿ ಹೀಗೆ ಇತ್ತು, ಅವ್ರು ನಮ್ಮನ್ನು ಹೀಗೆ ನೋಡಿದ್ರು, ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ಹೀಗೆ ಅಂದ್ಕೋತಾ ಇದ್ದಾರೆ, ಇದನ್ನೇ ಅನಿಶ್ಚಿತ ಭಾವ, ಭ್ರಾಂತಿ ಅಂತ ಕರೆಯೋದು. ಈ ರೀತಿಯಾದಂಥ ಭಾವಗಳು ನಮ್ಮ ಬದುಕಿನ ಮುಳ್ಳುಗಳು. ಅವನ್ನು ಪಕ್ಕಕ್ಕೆ ಸರಿಸಿ ದಾರಿಯನ್ನು ಹಸನು ಮಾಡಿಕೊಂಡು ಮುಂದೆ ಸಾಗಬೇಕಿದೆ ಸ್ನೇಹಿತರೆ. ಅದೇ ನೆಮ್ಮದಿಯ ಮಾರ್ಗ. ಧನ್ಯವಾದಗಳು ಸ್ನೇಹಿತರೆ. ವಂದೇ ಮಾತರಂ. ಜೈ ಹಿಂದ್.